ಕಾಲು ಇವತ್ತು ಬೆಳಗ್ಗೆ ಎದ್ದು ಪಾದಯಾತ್ರೆ ಹೊಂಟಿದ್ದೀವಿ. 3 ಗಂಟೆ ಎದ್ದು 5 ಕಾಲ ಆಯ್ತು ಹೊಂಡೋದು. ಅಡಿಯೋಣ. ಹಾಯ್ ಹಲೋ ನಮಸ್ಕಾರ. ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಅಕ್ಕನಹಳ್ಳಿ ಕೋಡಿಂದವ ನಮ್ಮಮ್ಮ ನಾನು ನೋಡಿ ಅಂದರೆ ಮುಂದಕ್ಕೆ ಇನ್ನೂ ಅವರೇ ಅನ್ನಿಸ್ತದೆ. 4 ಕಾಲು ಹೋಗ್ತಾ ಇದ್ವಿ. ಅದು ಎಷ್ಟು 5 ಕಾಲು ಹೊಂಟಿದ್ದೀವಿ. ಹೋಯ್ತಾ ಭೇಟಿ ಆಗೋಣ ಮತ್ತೆ. ನಾವಿದ್ದೀವಿ ಈಗ ನುಗ್ಗೇಳಮ್ಮನ ದೇವಸ್ಥಾನ ನುಗ್ಗೇಳಿ. ಅದೇ 1 ಅವರ್ ಆಯಿತು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನುಗ್ಗೇಳಮ್ಮನ ದೇವಸ್ಥಾನ ಅಂತ ಇದ್ದೀವಿ. ನಮ್ಮಮ್ಮ ಕರ್ಪೂರ ಕಚ್ಚಿ ಬರೋಕ್ಕೆ ಹೋಯ್ತೆ. ಯಾರು ಪಾದಯಾತ್ರೆ ಮಾಡ್ತಾ ಇರೋರು ಕಮೆಂಟ್ ಹಾಕಿ, ಮಾಡೋಕ್ಕೆ ಇಷ್ಟ ಇರೋರು ನಿಮ್ಮ ಅನಿಸಿಕೆ ತಿಳಿಸಿ. ನುಗ್ಗೇಳಿ ಬಂಗ್ತಾ ಹೋಯ್ತಾ ಇದ್ದೀವಿ. ಹಾಸನ ತಕ್ಕ ಮೈಲೇಜ್ ಸಾಲಕ್ಕಲ್ಲ ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಳ್ಳೋಣ. ನಮ್ಮ 1 ಲೀಟ್ರ್ ಪೆಟ್ರೋಲಿಗೆ 60 ಕಿಲೋಮೀಟ್ರ್ ಅಷ್ಟೇ ಬರೋದು ಒಂದು ದಿನಕ್ಕೆ. ನೋಡಿ ಬರೀ 100 ರೂಪಾಯಲ್ಲಿ 60 ಕಿಲೋಮೀಟ್ರ್ ನಡಿಬೋದು. ಪೆಟ್ರೋಲ್ ಹಾಕಿಸ್ಕೊಂಡು ಪಾದಯಾತ್ರೆ ಶುರು ಮಾಡಿ. ನೋಡಿತ್ತ ಇಲ್ಲ ಇಷ್ಟೊಂದು ನಾನು ಎಲ್ಲೋ 1-2 ನೋಡಿವೆ. ಎಲ್ಲೆಲ್ಲ ಇಲ್ಲೇ ಜಂಬೂರ್ ಏರಿ ಹಿಂದೆ ಹೋಗ್ಬೇಕಾದ್ರೆ ಜಂಬೂರ್ ಶಂದೇವ್ರು ಗುಡಿತಾ ಇದ್ದೀವಿ. ಪಾದಯಾತ್ರೆ ಶುರು ಮಾಡಿ ಆಲ್ಮೋಸ್ಟ್ ಅಲ್ಲೇ 2.5 ಗಂಟೆ ಆಯಿತು. ನಮ್ಮ ಅಮ್ಮಂಗೆ ದೇವ್ರ ಭಕ್ತಿ ಜಾಸ್ತಿ ಸಿಕ್ಕಿತ್ತ. ಎಲ್ಲ ದೇವ್ರಿಗೆ ಕರ್ಪೂರ ಕಚ್ಕೊಂಡು ಕೈ ಮುಕ್ಕೊಂಡು ಹೋಯ್ತೈತೆ. ಬಟ್ ನಮಗೆ ಅಷ್ಟೊಂದು ಭಕ್ತಿ ಇಲ್ಲ. ನಮ್ಮ ಅಮ್ಮಂಗೋಸ್ಕರ ಹೋಯ್ತಾ ಇದ್ದೀನಿ. ಒಬ್ಬರೇ ಕಳಿಸ್ಬೇಕಲ್ಲ ಅಂತವ. ಜಂಬೂರ್ ಶಂದೇವ್ರ ದೇವಸ್ಥಾನ ಸಖತ್ ಜೋರಾಗಿ ಜಾತ್ರೆ ನಡೆಯುತ್ತೆ. ನಮ್ಮ ಅಮ್ಮಂಗೆ ಜಾಸ್ತಿ ದೇವ್ರ ಭಕ್ತಿ, ಅದರಿಂದ ಪೂಜೆ ಮಾಡ್ತಾವ್ರೆ. ಸಿಕ್ಕಿತ್ತ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ಕೊಂಡು ಕರ್ಪೂರ ಕೊಚ್ಕೊಂಡು ಹೋಗ್ತಾವ್ರೆ. ಹಿಂಗಾದರೆ ನಾವು ಹಾಸನಕ್ಕೆ ಇವತ್ತು ಹೋಗೋದೆ. ನಮಗೆ ಅಷ್ಟೊಂದು ದೇವ್ರ ಭಕ್ತಿ ಇಲ್ಲ. ನಮ್ಮಮ್ಮ ಒಬ್ಬರೇ ಹೋಯ್ತಾರಲ್ಲ ಅಂತ ಜೊತೆಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಎಲ್ಲ ದೇವಸ್ಥಾನಕ್ಕೆ ಕರ್ಪೂರ ಕಚ್ಚೋದು, ಹಿಂಗೊಂದೊಂದು ರೌಂಡ್ ಹೋಗಿ ಬರೋದು. ಇಲ್ಲಿ ಸುತ್ತ ಬದಲು ಅರ್ಧ ಕಿಲೋಮೀಟ್ರ್ ದಾರಿ ನಡಿಬೋದು. ಏನು ಮಾಡೋದು, ಏನು ಹೇಳೋಕ್ಕಾಗಲ್ಲ ಅವರಿಗೋಸ್ಕರ ಹೊಂಟಿದ್ದೀನಿ. ಅವ್ರು ಎಲ್ಲಿ ನಿಂತ್ಕೊತಾರೆ ಅಲ್ಲಿ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು. ತರೇಲಿ ಹೋಗ್ಬೇಕಾದ್ರೆ ಕಬ್ಬು ನೋಡಿದೆ. ಕಬ್ಬು ಮುರ್ಕೊಳ್ಳೋಣ ಅಂತ ಹೋದೆ. ನೋಡಿದ್ರೆ ನಮ್ಮ ಅಮ್ಮ ಅಲ್ಲೇ ಅಲ್ಲಿ ಹೋಯ್ತೈತಿ ಕಾಣ್ತವ್ರ. ಅಯ್ಯಪ್ಪ ಹಿಡಿಯೋಕ್ಕೆ ಆಗಲ್ಲ. ಒಬ್ಬೊಬ್ಬರು ನಮ್ಮ ಮುಂದೆ ಹೋಯ್ತಿದ್ರೆ ಹೊಟ್ಟೆ ಬೇರೆ ಕಾವಾಗಿತ್ತು. ಕಬ್ಬು ತಿನ್ಕೊಂಡು ವಾನ್ ಎಳೆ ಕಬ್ಬು ಇನ್ನೂ ಏನು ಮಾಡ್ತೀರಾ ಇರಲಿ ಅಂತ ಮುರ್ಕೊಂಡಿದ್ದೀನಿ. ವಾನ್ ದಿಬ್ಬ ಹತ್ತಿ ಸಾಯ್ಬೇಕಿನ್ನ ಬರೀ ದಿಬ್ಬಗಳೇ. ನಾನು ನಡೆದೆ ನಮ್ಮಮ್ಮನ ಹಿಡಿಯೋಕ್ಕೆ ಆಯ್ತಾ ಇಲ್ಲ. ನೋಡಿ ಅಲ್ಲಿ ಹೋಯ್ತೈತೆ. ನಾನು ಅತ್ತೆಗೆ ಕಪ್ಪು ತಿನ್ಕೊಂಡು ಹೋಯ್ತಾ ಇದ್ದೀನಿ. ಇನ್ನೊಂದು ಇಲ್ಲಿ ನ್ಯಾತ ಇಕ್ಕೊಂಡು ನಿಂಜಾ ಸಾಮುರೈ ಇರ್ತಾರೆ. ಚೆನ್ನಾಗಿ ತಾಲೂಕು ಪಟ ನಡೀತಾ ಇರ್ಬೇಕಿನ್ನ. ನಾವು 15 ಕಿಲೋಮೀಟ್ರಿಂದ ಕಬ್ಬು ತಿನ್ ಸಾಕಾಗಿ ಮೇಲ್ಗಡೆ 2 ಸಿಗಿಸ್ಕೊಂಡು ಹೋಯ್ತಾ ಇದ್ದೀನಿ. ಖಾಲಿ ಆಗೋಣ ತಿನ್ನೋಣ, ಖಾಲಿ ಆಗೋಣ, ಎಲ್ಲೈತಲ್ಲಿ ಮುರ್ಕೊಂಡು ತಿನ್ಕೊಂಡು ಹೋಯ್ತಾ ಇರೋಣ. ಟೈಮ್ ಪಾಸ್ ಆಗೋದೇ ಗೊತ್ತಾಯ್ತಿಲ್ಲ. ಒಬ್ಬರು ಜನನೇ ಇಲ್ಲ ಇವತ್ತು, ನುಣ್ಣು ಹೋಗ್ಬಿಟ್ಟಾರೆ. ನೋಡೋಣ ಹಾಸನದಲ್ಲಿ ಯಾರು ಸಿಗ್ತಾರ ನೋಡ್ತೀನಿ. ಕಬ್ಬು ಸೂಪರ್. ಹೇಮಾವತಿ ಚಾನಲ್ ಇರೋದು ರಂಗಾಪುರದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ನಡೆಯೋದು ದಾರಿ ಸಾಕ್ತಾಯಿಲ್ಲಪ್ಪ. ಹೆಂಗೆ ನಡೆಯೋದು, ಏನು ಮಾಡೋದು ಹೇಳ್ತೀರಾ? ಟಿಪ್ಸ್ ಕೊಡಿ. ನಮ್ಮಮ್ಮ
ಬೆಂಗಳೂರು ಟು ಮಂಗಳೂರು ಹೈವೇ ರೋಡಲ್ಲಿದ್ದೀವಿ. ನಮ್ಮ ಅಮ್ಮಂಗೆ ಬ್ಯಾಗ್ ಹೊತ್ಕೊಂಡು ನಡೆದು ಬಿರ್ನೆ ಬರೋಕ್ಕಲ್ಲ ಅಂತ ಎರಡೆರಡು ಬ್ಯಾಗ್ ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಯಾರಾದರೂ ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಕಮೆಂಟ್ ಹಾಕಿ, ವೇಟ್ ಮಾಡೋಣ ಹೈವೇನ. ಸೈಡಲ್ಲಿ ಹೋಗ್ತಿದ್ರು ಆರ ನೋಡಿದ್ದಾರೆ. ಯಾಕಮ್ಮ ಸುಸ್ತಾಗೋದಲ್ಲಮ್ಮ? ಬರೀ 20 ಕಿಲೋಮೀಟ್ರಿಗೆ ಹೋಗತ್ತೆ. ಎರಡೆರಡು ಬ್ಯಾಗ್ ಹೊತ್ಕೊಂಡು ನಾನು ಬಿರ್ಬಿರ್ನ್ ಬರಲಿ ಅಂದರೆ ಹಂಗೂ ಸುಸ್ತಾಯ್ತಿಯಲ್ಲ. ಬರ್ಗೂರ್ ಆ್ಯಂಡ್ ಪೋಸ್ಟ್ ಬೀರಲಿಂಗಪ್ಪ ಕುಂತಿದ್ದೀವಿ. ಸುಸ್ತಾಯತ್ತೆ ಅಂತ ನಮ್ಮ ಅಮ್ಮಂಗೆ. ಬರ್ಲಾ? ಹಾಂ, ತಾಟ ಎಲ್ಲರಿಗೂ. ಹಾಂ, ಹಾಂ ಬರ್ತೀವಿ. ಕೂತ್ಕೊಂಡು ರೆಸ್ಟ್ ಆಯ್ತು ನಮ್ಮಲ್ಲಿ. ನಡಿ ಸತತವಾಗಿ 6 ಕಿಲೋಮೀಟ್ರು ನಡೆದು 1.5 ಗಂಟೆ. ನಮ್ಮ ಅಮ್ಮಂಗೆ ಸಾಕಾಯ್ತು. ಕೂತ್ಕೊಳ್ಳೋಣ. ಬಸ್ ಸ್ಟ್ಯಾಂಡ್ ಕಾಣ್ತಾ ಇತ್ತಲ್ಲ, ಅಂಥವೆಲ್ಲಿ ಸಿಗ್ತಾವಲ್ಲ ಅಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಳೋದು ಹೋಗೋದು ನಮ್ಮ ಅಮ್ಮನಿಂದ. ಇಲ್ಲಾಂದ್ರೆ ಹೋಯ್ತಾ ಇರೋದೆ ಸುಮ್ಮನೆ. ಕೂತ್ಕೊಂಡು ನಡಿಯೋಕ್ಕಾಗಲ್ಲ, ಕಾಲೆಲ್ಲ ಹಿಡ್ಕೊತವೆ. ಅಣ್ಣ ಓಯ್ ಹಾಂ ಬಂದಿರ್ಬೇಕು ಅದುವೆ. ಕೊಡಿ ಅಮ್ಮ. ನೀನು ತಿಂದ? ನೀನು ನಾವಿಬ್ರೇ ಅಮ್ಮ ಮಗ. ಅಲ್ಲಿ ಸಿಗ್ತಾರೆ ಆ ಕಡೆಗೆ, ಹಾಸನದಿಂದ ಆ ಕಡೆಗೆ. ನಾವು ವರ್ಷ ಹಿಂಗೆ ಹೊಂಡೋದು. ಅಲ್ಲಿ ನಮ್ಮ ಅಜ್ಜಿ ತಾತಿದ್ರು ಅಲ್ಲಿ ಬರ್ಗೂರ್ ಆ್ಯಂಡ್ ಪೋಸ್ಟ್ ಅಲ್ಲಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹಿಂಗೆ ಬಂದು. ಏಲಕ್ಕಿ ಮತ್ತಿನ್ನೇನಮ್ಮ, ಏಲಕ್ಕಿ ಶುಂಠಿ ಜ್ಯೂಸು ತುಂಬ ಚೆನ್ನಾಗಿ ಮಾಡ್ಯಾರೆ. 30 ಕಿಲೋಮೀಟ್ರ್ ನಡೆದಿದ್ದಕ್ಕೆ 30-40 ಕಿಲೋಮೀಟ್ರ್ ನಡೆದಿದ್ದಕ್ಕೆ ಈಗ ಸಿಕ್ಕಿತು ಜ್ಯೂಸು. ನಾನು ಜಾಸ್ತಿ ಊಟನೇ ನೆಚ್ಕೊಂಬರೋದು, ಆದರೆ ಈ ವರ್ಷ ಊಟ ಜಾಸ್ತಿ ಸಿಗಲೇ ಇಲ್ಲ. ಬೆಳಗಿಂದ ಹಸ್ಕೊಂಡೆ ನಡೀತಾ ಇದ್ದೀವಿ. ಯಾರಾದರೂ ಊಟಕ್ಕೆ ದುಡ್ಡು ಹಾಕಾರ ಇದ್ದರೆ ದುಡ್ಡು ಹಾಕ್ತೀರಾ? ಹಾಕೋದಿದ್ರೆ ನಂಬರ್ ಕೇಳಿ. ಅಲ್ಲಿಗೆ ಹಾಂ, ಇಲ್ಲಿ ಅಲ್ವಾಗಿ ಹಾಸನದಲ್ಲಿರಿ, ಬರ್ತೀವಿ.
ಊಟ ಮಾಡಿರಿ. ಹೇಳ್ಬೇಕು. ಈಗ ನೀವು ಬ್ಯಾಗ್ ಎಲ್ಲ ಅವ್ರ ಕೈಲಿ ಕೊಟ್ಬಿಟ್ಟು ಇದನ್ನ ಮಾಡ್ಕೊಂಡಿಲ್ವಾ? ಗ್ರೂಪಲ್ಲಿ ಹೋಗ್ತಾರಲ್ಲ ಯಾರು ಅವ್ರು ಗ್ರೂಪಲ್ಲಿ ನಮ್ಮೂರಲ್ಲಿ ಅವರು. ಹೆಂಗೈತಮ್ಮ ಜರ್ನಿ? ಬೆಳಗಿಂದ ಊಟ ಇಲ್ಲ, ಏನು ಚೆನ್ನಾಗೈತ ಊಟ. ಬೆಳಗಿಂದ ಬರೀ ಜ್ಯೂಸು, ಮಜ್ಜಿಗೆ, ಬಿಸ್ಕತ್ತು, ನೀರು ಇಷ್ಟು ಕೊಡ್ಕೊಂಡು ಹೋಯ್ತಾ ಗೊತ್ತಿದ್ವಿ. ಜನನೇ ಇಲ್ಲ ಈ ಸಲ. ನಮಗೂ ಕಾಲು ನೋವಾಗಿ ಇಲ್ಲಿ ಕೂತಿದ್ದೀವಿ ಅಂತ. ಬಿಸಿಲಲ್ಲಿ ನಡೆದ್ರೆ ಎಲ್ಲ ಕಪ್ಪಗಾಯ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನಾನು ಸ್ವಲ್ಪ ಕೆಂಪಗಾಗ್ಬಿಟ್ಟಿದ್ದೀನಿ. ನಿಮಗೂ ಹಂಗೆ ಅನ್ನಿಸ್ತಾ ಇದ್ದೀನಲ್ವ? ನಮ್ಮ ಅಮ್ಮನೂ ಕೆಂಪಗಾಯ್ತು. ಅಷ್ಟನ್ನು ಕೊಯ್ಬಿಟ್ಟು ವಿಡಿಯೋ ಮಾಡ್ತೀನಿ. ಹಾಯ್ ಹಲೋ, 6:30 ಆಗೋಯ್ತು. ಇನ್ನೂ ಹಾಸನಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನೂ ಎತ್ತೋರು 8:30ರಿಂದ 9 ಗಂಟೆ ಆಗುತ್ತೆ. ನಮ್ಮಮ್ಮಂಗೂ ಕಾಲು ನೋವಾಗಿ ಒಂದು ಹಿಂದೆ ಬರ್ತಾವ್ರೆ. ಅವ್ರೇನು ಬರ್ತಿರೋರು ನಮ್ಮ ಜೊತೆನೇ ಬರ್ತಿರೋರು. ಅವ್ರಿಗೂ ಕಾಲು ಸೋತೋಗಿವೆ. ಇನ್ನೊಬ್ಬರು ಹಿಂದೆ ಮುಂದೆ ಹೋಯ್ತಾವ್ರು. ಅವ್ರಿಗೇನು ಕಾಲೇನು ಐತಿಲ್ವನಪ್ಪ. ಅಯ್ಯೋ, ನಮಗಂತೂ ಫುಲ್ಲು ಪಾದ ನೋವು ಬಂದೋದು. ಯಾರಾದರೂ ಹೋಯ್ತಾ ಇದ್ದೀರಾ ಪಾದಯಾತ್ರೆಗೆ? ಹಾಂ, 12 ಅವರಿಂದ ನಡೀತಾನೆ ಇದ್ದೀವಿ. 12 ಅಲ್ಲ 13 ಅವರು. ಫುಲ್ಲು ಕತ್ಲೆ ಆಗೋಯ್ತು. ಊರಳೆ ಕುಮಾರನಿಗೆ ಚಪ್ಪೆ ನೀನು ಇಕ್ಕೆ ಬೇಡ ಅಂತ ಹೇಳಿದ್ನಲ್ಲ. ಚಪ್ಪೆ ಇಕ್ಕೆ ಬೇಡ ಕಡೆ ಬೇಡ ಬೇರೆ ಕಡೆ ಬಂದೆ. ಅವನು ಇಕ್ಕೆ ಬಿಟ್ಟು ಇದು ಚಿಟ್ಟ ಹೋಗಿ ಯಾರಿಗೆ ಗೊತ್ತಾದ್ರೆ ಹೌದಾ? ಇವ್ರು ಕುಡಿತಾರ, ಕುಡೀರಿ, ಕುತ್ಕೋರಿ, ಕುತ್ಕೋ. ಪಾನಕ ಕೊಡಿ ಏನಲ್ವಾ? ಪಾನಕ ಕೊಡೋಣ. ನಾವಾ ನುಗ್ಗೇಳಿ ಅಕ್ನಳ್ಳಿ. ನಾವು ಇವತ್ತು ಬೆಳಗಿನ ಜಾವ ಬಿಟ್ಟು 5:45, 6 ಗಂಟೆ, 7 ಗಂಟೆ ಕಾಫಿ ಕೊಡ್ತಾರೆ. ಥ್ಯಾಂಕ್ಸ್ ಅಣ್ಣ. ತಣ್ಣೀರು ಹಳ್ಳದಲ್ಲಿ ಹೋಯ್ತಾ ಇದ್ದೀವಿ. ಇನ್ನೇನು ಹಾಸನ ಒಂದೇ 1 ಕಿಲೋಮೀಟ್ರ್ ಐತೆ. ನಮ್ಮ ಅಮ್ಮ ಬಿಸಿನೀರು ಹಳ್ಳ ಇಲ್ವಾ ಅಂತೈತೆ. ಅಲ್ಲೆಲ್ಲಾರ ಬಿಸಿನೀರು ಸ್ನಾನ ಮಾಡಿಸ್ತೀನಿ ಬನ್ನಿ. ಅದೇ ಬಿಸಿನೀರು ಹಳ್ಳ. ಹಳ್ಳದಲ್ಲಿ ಸ್ನಾನ ಮಾಡಿದರೆ ಬಿಸಿನೀರು ಹಳ್ಳ. ಯಾರ ಊಟಕ್ಕೆ ಹೋಗೋದಾರ ಇಲ್ಲಿ ಹೋಗಿ. ಸುಮಾರು ರೆಸ್ಟೋರೆಂಟ್ಗಳು ನಿಮಗೋಸ್ಕರ ಕಾಯ್ಕೊಂಡು ಕೂತ. ಎಷ್ಟು ನಡೆದ್ರು ಹಾಸನ ಸಿಗ್ತಾಯಿಲ್ಲ. ಏನು ಮಾಡ, ನಮಗೂ ನಡೆದು ಪಾದ ನೋವು ಬಂದು ಹೋದ. ಮೊದಲು ಹೋಗಿ ಮನೆಗೆ ಹೋಗ್ಬೇಕು. 2 ಬ್ಯಾಗ ಎತ್ಕೊಂಡು ನಡೆಯೋಕ್ಕಾಗ್ತಾಯಿಲ್ಲ. ನೀವು ಯಾರ ಪಾದಯಾತ್ರೆ ಹೋಗಿದ್ದೀರಾ? ಕಮೆಂಟ್ ಹಾಕಿ. ಜನಿಲ್ಲ ಅಂತ ಶಾಂಪಲ್ ಮಾಮೂಲು ಜನ ಇವತ್ತು ಬಂದಿದೆ.
ಹಾಂ ಸ್ವಲ್ಪ ಸ್ವಲ್ಪ ಸಾಕು